ನಮಸ್ಕಾರ. ನಾವು ಪ್ರೀತಿ ಎಂದು ಯಾವುದನ್ನು ಕರೆಯುತ್ತೇವೆಯೋ ಅದು ನಿಜವಾಗಿಯೂ ಪ್ರೀತಿಯೇ ಅಥವಾ ಬರೀ ವ್ಯಾಮೋಹವೇ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರಿಗೆ ಅತಿಯಾದ ವ್ಯಾಮೋಹ ಇರುತ್ತದೆಯೋ ಅವರಿಗೆ ಅತಿಯಾದ ಭಯವೂ ಇರುತ್ತದೆ. ಅತಿಯಾದ ಅಂಟಿಕೊಳ್ಳುವಿಕೆ ನಿಮ್ಮನ್ನು ಮಾನಸಿಕವಾಗಿ ಗುಲಾಮನನ್ನಾಗಿ ಮಾಡುತ್ತದೆ. ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಸ್ಥಾನದ ಮೇಲಿನ ಅತಿಯಾದ ವ್ಯಾಮೋಹ ನಿಮ್ಮನ್ನು ಹೇಗೆ ವಿನಾಶದತ್ತ ತಳ್ಳುತ್ತದೆ? ಈ ಮಾನಸಿಕ ಸಂಕೋಲೆಯಿಂದ ಹೊರಬರುವುದು ಹೇಗೆ? ಇಂದು ನಾವು ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳುವ ಚಾಣಕ್ಯನ 3 ರಹಸ್ಯ ಸೂತ್ರಗಳನ್ನು ತಿಳಿಯೋಣ. 1. ವ್ಯಾಮೋಹವೇ ಭಯದ ತಾಯಿ. ಅಟ್ಯಾಚ್ಮೆಂಟ್ ಬ್ರೀಡ್ಸ್ ಫಿಯರ್. ಚಾಣಕ್ಯರ ಕಟು ಸತ್ಯವೊಂದಿದೆ: ವ್ಯಾಮೋಹದಿಂದ ದುಃಖ ಹುಟ್ಟುತ್ತದೆ ಮತ್ತು ವ್ಯಾಮೋಹದಿಂದಲೇ ಭಯ ಉಂಟಾಗುತ್ತದೆ. ಯಾವಾಗ ನೀವು ಯಾವುದಕ್ಕಾದರೂ ಅತಿಯಾಗಿ ಅಂಟಿಕೊಳ್ಳುತ್ತೀರೋ ಆಗ ಅದನ್ನು ಕಳೆದುಕೊಳ್ಳುವ ಭಯ ನಿಮ್ಮನ್ನು ದಿನವಿಡೀ ಕಾಡುತ್ತದೆ. ಈ ಭಯವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕುಂದಿಸುತ್ತದೆ. ನೀವೊಬ್ಬ ಬಲಿಷ್ಠ ವ್ಯಕ್ತಿಯಾಗಬೇಕೆಂದರೆ ಪ್ರೀತಿ ಮಾಡಿ, ಆದರೆ ವ್ಯಾಮೋಹಕ್ಕೊಳಗಾಗಬೇಡಿ. ಪ್ರೀತಿ ನಿಮ್ಮನ್ನು ಬೆಳೆಸುತ್ತದೆ, ಆದರೆ ವ್ಯಾಮೋಹ ನಿಮ್ಮನ್ನು ಕುಗ್ಗಿಸುತ್ತದೆ. 2. ನಿರ್ಲಿಪ್ತತೆಯ ಶಕ್ತಿ. ದ ಪವರ್ ಆಫ್ ಡಿಟ್ಯಾಚ್ಮೆಂಟ್. ಚಾಣಕ್ಯರು ಹೇಳುತ್ತಾರೆ, ಸಂಸಾರದಲ್ಲಿ ಇರಿ, ಆದರೆ ಸಂಸಾರ ನಿಮ್ಮೊಳಗೆ ಇರಬಾರದು. ಕಮಲದ ಎಲೆಯ ಮೇಲೆ ನೀರು ಇದ್ದರೂ ಅದು ಎಲೆಗೆ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ನೀವು ಸಂಬಂಧಗಳಲ್ಲಿದ್ದರೂ ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಅರಿತಿರಬೇಕು. ವ್ಯಾಮೋಹವನ್ನು ತ್ಯಜಿಸುವುದು ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ಲ. ಬದಲಿಗೆ, ಇದು ಇಂದು ನನ್ನದಾಗಿದೆ, ನಾಳೆ ಇನ್ನೊಬ್ಬರದ್ದಾಗಬಹುದು ಎಂಬ ಸಮಚಿತ್ತವನ್ನು ಹೊಂದಿರುವುದು. ಈ ನಿರ್ಲಿಪ್ತತೆಯೇ ನಿಮಗೆ ಅಸಲಿ ಶಾಂತಿಯನ್ನು ನೀಡುತ್ತದೆ. 3. ನಿಮ್ಮನ್ನು ನೀವು ಅರಿಯಿರಿ. ಸೆಲ್ಫ್ ರಿಲಯನ್ಸ್. ಚಾಣಕ್ಯನ ಪ್ರಕಾರ ನಾವು ಬೇರೆಯವರ ಮೇಲೆ ವ್ಯಾಮೋಹ ಇಟ್ಟುಕೊಳ್ಳುವುದು ಯಾಕೆಂದರೆ ನಾವು ನಮ್ಮೊಳಗಿರುವ ಸುಖವನ್ನು ಅರಿಯದ ಕಾರಣ. ನೀವು ಯಾವಾಗ ಬೇರೆಯವರ ಮೇಲೆ ಅವಲಂಬಿತರಾಗುತ್ತೀರೋ ಅಂದೇ ನೀವು ನಿಮ್ಮ ಬದುಕಿನ ಚುಕ್ಕಾಣನ್ನು ಅವರಿಗೆ ನೀಡಿದ್ದೀರಿ ಎಂದರ್ಥ. ಬೇರೆಯವರಿಂದ ಪ್ರೀತಿಯನ್ನು ನಿರೀಕ್ಷಿಸುವ ಬದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಂಬಿಕೆಯಿಡಿ. ಯಾವ ವ್ಯಕ್ತಿ ತನ್ನನ್ನು ತಾನು ಪೂರ್ಣವಾಗಿ ಅರಿತಿದ್ದಾನೋ ಅವನನ್ನು ಯಾವುದೇ ವ್ಯಾಮೋಹ ಅಥವಾ ವಿಯೋಗದ ನೋವು ಅಲುಗಾಡಿಸಲು ಸಾಧ್ಯವಿಲ್ಲ. ಬಂಧನವು ನೋವು ನೀಡುತ್ತದೆ, ವಿಮೋಚನೆಯು ಸುಖ ನೀಡುತ್ತದೆ. ಚಾಣಕ್ಯನ ಈ ನೀತಿಗಳು ನಿಮ್ಮನ್ನು ಮಾನಸಿಕವಾಗಿ ಸ್ವತಂತ್ರರನ್ನಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೆ ಅತಿಯಾಗಿ ಅಂಟಿಕೊಂಡಿದ್ದೀರಿ? ಅದನ್ನು ಕಳೆದುಕೊಳ್ಳುವ ಭಯ ನಿಮಗಿದೆಯೇ? ಕಾಮೆಂಟ್ನಲ್ಲಿ ನಿಮ್ಮ ಮನಸ್ಸಿನ ಭಾರ ಇಳಿಸಿಕೊಳ್ಳಿ. ಅತಿಯಾದ ಭಾವನಾತ್ಮಕತೆಯಿಂದ ನೊಂದು ಬೆಂಡಾಗಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಧೈರ್ಯ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಬಂಧಮುಕ್ತರಾಗಿ.